ನೀರಿಗಾಗಿ ನಾರಿಯರ ಪರದಾಟ, ನೀರಿಗಾಗಿ ಡೆಲ್ಲಿಗೆ ಹೋಗಿ ಸತ್ಯಾಗ್ರಹ ಮಾಡ್ತೀವಿ ಅಂದ್ರು ಇಲ್ಲಿನ ಮಹಿಳೆಯರು. ಮಾನ್ಯ ಸಚಿವ ಸುಧಾಕರ್ ಅವರೇ, ಜಿಲ್ಲಾಧಿಕಾರಿಗಳೇ, ದಂಡಾಧಿಕಾರಿಗಳೇ, ನೀವು ಏನು ಮಾಡ್ತಿದ್ದೀರಿ? ನಾವು ನೀರು ಇಲ್ಲದೆ ಇಲ್ಲಿ ಸಾಯ್ತಾ ಇದ್ದೀವಿ. ನಮ್ಮ ಊರಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ನಿಮ್ಮ ಮನೆಯಲ್ಲಿ ನೀರು ಖಾಲಿಯಾದರೆ ನೀರಿಗಾಗಿ ನಿಮ್ಮ ಮಹಿಳೆಯರನ್ನ ಕಳಿಸ್ತೀರಾ ಎಂದು ವಿಡಿಯೋ ಮೂಲಕ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳನ್ನು ಇಲ್ಲಿನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡವರ ಗ್ರಾಮದ ಮಹಿಳೆಯರು ಕೊಡಗಳನ್ನು ಹಿಡಿದು ನೀರಿಗಾಗಿ ಆಕ್ರೋಶ ಹೊರ ಹಾಕಿದ್ದಾರೆ. ನೀರಿಗಾಗಿ ಡೆಲ್ಲಿಗೆ ಬೇಕಾದರೂ ಬಂದು ಸತ್ಯಾಗ್ರಹ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ನೀರು ಇಲ್ಲವಾದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಹೀಗೆ ನೀರಿಗೆ ಕಳಿಸ್ತೀರಾ? ನಮ್ಮ ಸಮಸ್ಯೆ ನಿಮಗೆ ತಿಳಿಯುತ್ತಿಲ್ಲವೇ? ನಾವು ಈಗಾಗಲೇ ಸಚಿವರಿಗೆ ಮನವಿ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದೇವೆ. ನೀರು ಸಿಗದೆ ಇದ್ರೆ ಟ್ಯಾಂಕರ್ ಮೂಲಕನಾದರೂ ನೀರು ಕೊಡಿ ಸ್ವಾಮಿ. ಗ್ರಾಮಸ್ಥರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ನೀರಿಗಾಗಿ ರಾಜ್ಯ ರೈತರ ಸಂಘ ಹಾಗೂ ಗ್ರಾಮಸ್ಥರು ಕೊಡಗಳನ್ನು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳೇ, ದಂಡಾಧಿಕಾರಿಗಳೇ, ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನಾವು ನೀರು ಕುಡಿಯೋ ನೀರು ಬೇಡವೆ ನಮ್ಗೆ? ನೀವು ರಾತ್ರಿ ಎಲ್ಲ ನಿಮ್ಮ ಹೆಣ್ಮಕ್ಳನ್ನ ಹಂಗೆ ಕಳಿಸ್ತೀರ ನೀರಿಗೆ? ಟ್ಯಾಂಕರ್ ಮುಖಾಂತರ ಆದ್ರೂ ನೀರು ಬಿಡ್ರಿ. ಎಷ್ಟು ಸಾಯಿ ಕೇಳ್ಬೇಕ್ರಿ ನಿಮ್ಮನ್ನ? ಎಷ್ಟು ಒತ್ತಾಯದಿಂದ ಕೇಳಿದ್ವಿ. ಅಲ್ಲಿ ದುರ್ಗದಿಂದ ಬಂದು ಕೇಳಿದ್ವಿ, ಹಿರಿಯರಿಗೆ ಬಂದಿದ್ವಿ, ಜಿಲ್ಲಾಧಿಕಾರಿ ಮುಂದೆ ಬಂದು ಸ್ಟ್ರೈಕ್ ಮಾಡಿ ಕೇಳಿ ಬಂದಿದ್ವಿ. ಇನ್ನು ಎಷ್ಟು ದಿನ ಕೇಳ್ಬೇಕ್ರಿ ನಿಮಗೆ ನೀರು? ನಿಮ್ಮನೆ ಹೆಣ್ಮಕ್ಳು ಹಂಗೆ ಹೋಗ್ತಾರ ರಾತ್ರಿ ಎಲ್ಲ ನೀರು ಕುಡಿಯಕ್ಕೆ ತರಕ್ಕೆ ನೀವ್ ಹಂಗೆ ಕಳಿಸ್ತೀರ? ನೀರು ಹೋಗ್ಯಾರ ಅಂದ್ರೆ ಗಂಡ್ ಮಕ್ಳು ಮನೆಗೆ ಎಲ್ಗ್ ಹೋಗಿದ್ರಿ ಅಂದ್ರೆ ಏನ್ ಹೇಳ್ಬೇಕು? ಹೆಣ್ಮಕ್ಳು ರಾತ್ರಿ ಎಲ್ಲ ನೀರ್ ಬಿಡ್ರಿ ಅಂತಲೇ ನಾವು ಕೇಳ್ತಿರೋದು. ಬೇರೆ ಏನ್ ಕೇಳ್ತಾ ಇದೀವಿ? ಆಚೆ ಕಡೆ ಆದ್ರೆ ಹೆಣ್ಮಕ್ಳು ಕೇಳ್ತಿರೋದು ನಾವು. ನೀರ್ ಕೊಡ್ರಿ, ಫಸ್ಟ್ ನೀರ್ ಬರೋವರೆಗೂ ನಾವೆಲ್ಲಿ ಯಾರು ಎದ್ದೋಗಂಗಿಲ್ಲ. ಟ್ಯಾಂಕರ್ ಮುಖಾಂತರ ನೀರ್ ಬಂದೇ ಬೇಕು ಇವತ್ತು ನಮ್ಗೆ. ನೀರಿಲ್ಲದ ಮೇಲೆ ಜೀವನ ಹೆಂಗ್ ಮಾಡ್ಬೇಕು? ಅದಕ್ಕೋಸ್ಕರ ಸತ್ಯಾಗ್ರಹ ಮಾಡ್ತಾ ಇದೀವಿ. ಎಲ್ಲಿ ಬೇಕಾದ್ರೆ ಡೆಲ್ಲಿ ಬೇಕಾದ್ರೆ ಬಂದು ಸತ್ಯಾಗ್ರಹ ಮಾಡ್ತೀವಿ. ಇನ್ನ ಎಷ್ಟು ದಿವಸ ಮೂಲೆ ಕುತ್ಕೊಂಡು ಹೇಳ್ತಾ ಇದ್ರ ಅಲ್ಲಿ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಶಾಲೆಗೆ